ಸೊ ಗಾಯ್ಸ್, ಇವತ್ತು ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ನಾನು ಅವರಿಗೆ ಸರ್ಪ್ರೈಸ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ ಹೇಗೆಲ್ಲ ರೆಡಿ ಮಾಡಿದ್ದೀನಿ ಅಂತ. ಸೊ ಅವ್ರನ್ನ ಕರೆದ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಆಲ್ರೆಡಿ ಕರೆಕ್ಟಾಗಿ 11:59. ಬನ್ನಿ ಕರ್ಕೊಂಬರೋಣ. ಬಾಯ್, ಗುಡ್ ನೈಟ್. ಬಾಯ್ ಮಾಡಿ. ಸೊ ನೋಡಿದ್ರಲ್ಲ ವಿಡಿಯೋ. ಸೊ ನಾವು ಆ್ಯನಿವರ್ಸರಿ ಇರೋದ್ರಿಂದ, ಸೊ ಫಸ್ಟ್ ಆ್ಯನಿವರ್ಸರಿ ಅಲ್ಲ, ಸೊ ಹಾಗಾಗಿ 12 ನಾನು ರೆಡಿ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದು. ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿ. ಸೊ ನನ್ನ ಸ್ಯಾರಿ ನೋಡ್ತಾ ಇದ್ದೀರಲ್ಲ, ನಾನು ನೆನ್ನೆನೇ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆದರೂ ಕೂಡ ಲಾಗ್ ಬಿಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನೋಡಿ ಹೇಗೆ ರೆಡಿಯಾಗಿದ್ದೀವಿ ನಾವಿಬ್ಬರು ಅಂತ. ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಅವರು ಹೂವು ಕೊಡಿಸ್ತೀನಿ ಅಂದರು. ಸೊ ಹೂವು ತೊಗೊತಾ ಇದ್ದೆ. ಹೂವು ಎಲ್ಲ ತೊಗೊಂಡು ಯಾರು ಕಾಲೇಜ್ ಇಲ್ಲ ಅನ್ಸುತ್ತೆ. ಸೊ ಅವತ್ತು ಅಮ್ಮ ಮನೇಲಿ ಅಮ್ಮ ಮತ್ತು ಅಪ್ಪ ಆಚೆ ಹೋಗಿದ್ರು, ತಮ್ಮ ಒಬ್ಬನೇ ಇದ್ದ. ಹಾಗಾಗಿ ನಾವಲ್ಲಿಂದ ಹಾಗೆ ಹೊರಟು ತಿಂಡಿಗೆ ಹೋದ್ವಿ ಹೋಟೆಲ್ಗೆ. ಸೊ ನಾನು ಅವತ್ತೇನು ಮಾಡಿರಲಿಲ್ಲ ಮನೇಲಿ, ಹಾಗಾಗಿ ಹೋಟೆಲ್ಗೆ ಹೋಗಿದ್ವಿ ತಿಂಡಿ ತಿನ್ನೋಕ್ಕೆ. ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ತೊಗೊಳ್ಳೋದು ಮಸಾಲೆ ದೋಸೆ. ಅವರು ಬಟರ್ ಮಸಾಲೆ ದೋಸೆ ತೊಗೊಂಡ್ರು. ನನಗೆ ಮಸಾಲೆ ದೋಸೆ ಬಿಟ್ಟರೆ ಬೇರೆ ಏನೂ ಇಷ್ಟ ಆಗೋಲ್ಲ. ಸೊ ನಾನು ಯಾವ ಹೋಟ್ಲಿಗೆ ಹೋದರೂ ಫಸ್ಟ್ ನಾನು ಆರ್ಡ್ರ್ ಮಾಡೋದೇ ಮಸಾಲೆ ದೋಸೆ. ಸೊ ಅಲ್ಲಿಂದ ಮಸಾಲೆ ದೋಸೆ ತಿನ್ಕೊಂಡು ಮತ್ತೆ ಮನೆಗೆ ಬಂದ್ವಿ. ಮತ್ತೆ ಆಚೆ ಊಟಕ್ಕೆ ಹೋಗೋಕ್ಕೆ ಈ ಥರ ರೆಡಿಯಾಗಿದ್ವಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸೊ ನಾವು ಆಚೆ ಹೋಗ್ತಿರೋದು, ಊಟಕ್ಕೆ ಹೋಗ್ತಿರೋದು ಎಲ್ಲಿ ಅಂತ ನೀವು ಕೂಡ ನೋಡ್ಕೊಂಬರ್ವಂತ್ರಿ. ಬನ್ನಿ ಹೋಗುವ. ಸೊ ಮನೆಯಿಂದ ಕೆಳಗಡೆ ಶಾಪ್ ಹತ್ರ ಹೋದ್ವಿ. ಅಲ್ಲಿ ಅವ್ರ ಫ್ರೆಂಡ್ ಕೂಡ ಬಂದು ವಿಶ್ ಮಾಡಿದ್ರು. ಸೊ ಹಾಗೆ ಮಾತಾಡ್ತಾ ಇದ್ವಿ. ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಹೋದ್ವಿ. ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನಾನು ಹೋಗ್ತಾ ಇರೋದು ಈ ಥರ ಮುಖಕ್ಕೆ ವೇಲ್ ಹಾಕ್ಕೊಂಡು, ಯಾಕಂದರೆ ತುಂಬಾ ಬಿಸಿಲಿತ್ತು. ಸೊ ಟ್ಯಾನ್ ಆಗಿ ಹೋಗ್ತೀನಿ ಅಂತ ಮುಖಕ್ಕೆ ವೇಲ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಹೊರಟ್ವಿ. ಸೊ ನಾವೆಲ್ಲಿ ಊಟಕ್ಕೆ ಹೋಗ್ತಿದ್ದೀವಿ, ಏನು ಹೇಗಿದೆ ಅಲ್ಲಿ ಜಾಗ ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ. ಸೊ ನಾವು ಊಟಕ್ಕೆ ಬಂದಿರೋ ಜಾಗ ಇದು ಬಂದು ಸ್ಟೋನಿ ಬ್ರೂಕ್ ಅಂತ. ಸೊ ಇದು ಇರೋದು ಶ್ರೀನಿವಾಸಪುರ ಹತ್ರ.
ಸೊ ತುಂಬಾ ಸಖತ್ತಾಗಿದೆ, ಯಾರು ಬಂದರೂ ಕೂಡ ಎಂಜಾಯ್ ಮಾಡ್ಬೋದು. ನೋಡಿ ಹೇಗಿದೆ ಪ್ಲೇಸ್ ಅಂತ. ಒಳಗಡೆ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅವರು ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ, ಯಾಕಂದರೆ ಅದು ಓಪನ್ ಆಗೋದೆ 12 o'clockಗೆ. ಸೊ ನಾವು 12:30ಗೆಲ್ಲ ಹೋಗಿಬಿಟ್ಟಿದ್ವಿ ಆಲ್ರೆಡಿ. ಸೊ ಹಾಗಾಗಿ ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ಅಲ್ಲಿ ವಾಟರ್ ಫಾಲ್ಸ್ ಕೂಡ ಇರ್ತಾಯಿತ್ತು, ಇನ್ನೂ ವಾಟರ್ ಕೂಡ ಬಿಟ್ಟಿರಲಿಲ್ಲ. ಸೊ ಒಳಗಡೆ ಈ ಥರ ಕಲ್ಲಿಂದ ಮಾಡಿದ್ದಾರೆ, ಇಲ್ಲೆಲ್ಲ ನೀರು ಹೋಗ್ತಾ ಇರುತ್ತೆ. ಸೊ ನಾವು ನೀರಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ನೋಡಿ ಒಳಗಡೆ ಎಲ್ಲ ಹೇಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ವಾಟರ್ ಕೂಡ ಬಿಡ್ತಿದ್ದಾರೆ, ಹೇಗೆ ಬರ್ತಿದೆ ಅಂತ ನೋಡಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಇಲ್ಲಿಗೆ ಬಂದು ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ, ಮಕ್ಕಳೆಲ್ಲ ಬಂದರೆ ಸಖತ್ತಾಗಿ ಆಟ ಆಡ್ತಾರೆ ಇಲ್ಲಿ. ಇನ್ನು ಮೇಲ್ಗಡೆ ಎಲ್ಲನೂ ಚೆನ್ನಾಗಿದೆ, ಬಟ್ ನಾವು ಹೋಗಲಿಲ್ಲ, ಯಾಕಂದರೆ ಇನ್ನೂ ಓಪನ್ ಮಾಡಿರಲಿಲ್ಲ, ಹಾಗಾಗಿ ನಾವು ಹೋಗಿಲ್ಲ. ಅಲ್ಲೂ ಕೂಡ ಸಖತ್ತಾಗಿದೆ ಮೇಲೆ. ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದರೆ ಹೋಗ್ಬಿಟ್ಟು ಬಂದು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಬ್ಲೂಬೆರಿ ಜ್ಯೂಸು, ಪುದೀನ ಜ್ಯೂಸು ಮತ್ತು ಫ್ರೆಂಚ್ ಫ್ರೈಸು, ಅವರು ಗೋಬಿ ತೊಗೊಂಡ್ರು, ಆಮೇಲೆ ರೋಟಿ ಕರಿ ಎಲ್ಲ ಊಟ ಮಾಡಿದ್ವಿ. ಸೊ ನೋಡಿ ಒಳಗಡೆ ಹೇಗಿದೆ. ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಇದ್ರೂ ಮಾಡ್ಬೋದು. ಈವನ್ ಅಲ್ಲೇ ಕೇಕ್ನ ನಾವು ಆರ್ಡರ್ ಕೊಟ್ಟು ಕೂಡ ಮಾಡಿಸ್ಬೋದು. ಅಲ್ಲೇ ಸೆಲೆಬ್ರೇಷನ್ ಕೂಡ ಸಾಂಗ್ ಹಾಕ್ತಾರೆ, ಅಲ್ಲೇ ಸೆಲೆಬ್ರೇಟ್ ಕೂಡ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ ಬಂದರೆ ನೋಡಿ. ಸೊ ನಾವು ಕೂಡ ಒಳಗಡೆ ಎಲ್ಲ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಂಡು ಬಂದ್ವಿ. ಹಾಗೆ ಬಿಲ್ ಕೊಟ್ಟರು. ಸೊ ಬಿಲ್ ಆಗಿದ್ದು 2500 ಟಿಪ್ಸ್ ಎಲ್ಲ ಸೇರಿ. ಸೊ ನಮ್ಮ ಮಾವಾಗೆ ನಾವು ಫ್ರೈಡ್ ರೈಸ್ ಹೇಳಿದ್ವಿ ಪಾರ್ಸಲ್ಲು. ಸೊ ಹಾಗಾಗಿ ಅದು ಕೊಡೋ ತನಕ ನಾನಲ್ಲೇ ನೀರಲ್ಲಿ ಆಟಾಡ್ತಾ ಇದ್ದೆ. ಸೊ ನೀರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ ನನಗೆ.
ಹಾಗಾಗಿ ಆಟಾಡ್ತಾ ಇದ್ದೆ ಅವ್ರ ಪಾರ್ಸಲ್ ಕೊಡೋ ತನಕ. ಸೊ ಪಾರ್ಸಲ್ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನೋಡಿದ್ರಲ್ಲ, ಆವಾಗಲೇ ಅಲ್ಲಿ ವಾಟರ್ ಫಾಲ್ಸ್ ಥರ ಆನ್ ಮಾಡಿರಲಿಲ್ಲ, ಈಗ ವಾಟರ್ ಆನ್ ಮಾಡಿದರು. ನೋಡ್ತಾ ಇದ್ದೀರಲ್ಲ, ಈಗ ಕಾಣಿಸ್ತಿದೆ. ಹಾಗೆ ಅಲ್ಲಿ ನಮ್ಮ ಗಣೇಶ ಕಾಣಿಸ್ತು, ಕೈ ಮುಗಿದ್ವಿ. ಹಾಗೆ ನಾವು ಅಲ್ಲಿ ಫಿಶ್ ಮಸಾಜ್ಗೆ ಹೋದ್ವಿ. ಸೊ ನನಗಂತೂ ತುಂಬಾ ಭಯ ಆಯಿತು ಅಲ್ಲಿಗೆ ಹೋಗೋಕ್ಕೆ. ಅವರು ಸೀದಾ ಹೋಗ್ಬಿಟ್ಟು ಕಾಲಿಟ್ಕೊಂಡು ಕುತ್ಕೊಂಡ್ಬಿಟ್ರು. ಅದು ಫಿಶ್ ಬಂದು ಟಚ್ ಮಾಡಿದಾಗ ಲೈಕ್ ಕಚ್ಚಳ್ಗಳಿಗೆ ಕಡೋ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಹೋಗಲೇ ಇಲ್ಲ. ಅವ್ರು ಮಾತ್ರ ಹೋಗಿ ಕುತ್ಕೊಂಡು ಇದು ಮಾಡ್ತಾಯಿದ್ರು. ಕೊನೆಗೆ ಅವ್ರು ನನ್ನೂ ಕೂಡ ಬಿಡಲಿಲ್ಲ, ಬಾ ಒಂದು ಸತಿ ಟ್ರೈ ಮಾಡು ಅಂದರು. ಸೊ ನಾನು ಕೂಡ ಹೋದೆ. ಸೊ ಫಿಶ್ಶು ಇಡ್ತಾಯಿದ್ದೀನಿ ಕಾಲು, ಫಿಶ್ ಬರುತ್ತೆ. ಸೊ ನನಗದು ಭಯಕ್ಕೆ ನಾನು ಕಾಲು ಎತ್ಬಿಡ್ತೀನಿ, ಮತ್ತು ಫಿಶ್ ಎಲ್ಲ ಓಡೋಗ್ಬಿಡುತ್ತೆ. ಅವ್ರು ನೋಡಿ ಹೇಗೆ ಫುಲ್ಲು ಕಾಲು ಬಿಟ್ಕೊಂಡು ಕೂತಿದ್ದಾರೆ. ಫಿಶ್ ಎಲ್ಲ ಬಂದವ್ರಿಗೆ ಇದು ಮಾಡ್ತಿದೆ. ಸೊ ನನಗೆ ಮಾತ್ರ ಭಯ ಆಗ್ತಿದೆ, ಲೈಕ್ ಒಂದೊಂದೇ ಬೆರಳಿಡ್ತಾ ಇದ್ದೀನಿ. ಅದು ಬಂದಿದ ತಕ್ಷಣ ಕಾಲು ಎತ್ಬಿಡ್ತಾಯಿದ್ದೆ. ಫಿಶ್ ಎಲ್ಲ ಮತ್ತೆ ವಾಪಸ್ ಹೋಗ್ಬಿಡ್ತಾಯಿತ್ತು. ಬಟ್ ಅವಾಗಿನ್ನೂ ತುಂಬ ಫಿಶಸ್ ಇತ್ತು, ಇವಾಗ ಕಡಿಮೆ ಆಗಿದೆ. ಸೊ ಫೈನಲಿ ಲಾಸ್ಟಲ್ಲಿ ಇಟ್ಟೆ. ಜಾಸ್ತಿ ಇಡೋಕ್ಕಾಗಿಲ್ಲ, ಫೀಡ್ ಮಾತ್ರ ಲೈಟಾಗಿ ಟಚ್ ಮಾಡಿಸ್ತಾ ಇದ್ದೆ. ಫಿಶ್ ಬಂದಿದ ತಕ್ಷಣ ಕಾಲು ಎತ್ಬಿಡ್ತಾಯಿದ್ದೆ. ಬಟ್ ಲೈಕ್ ಅದೊಂಥರ ಕಚ್ಚಗುಳಿ ಥರ ಅನಿಸೋದು. ಅದು ಕಾಲು ಬಿಟ್ಟಿದ ತಕ್ಷಣ ಮತ್ತೆ ಎಲ್ಲಿತ್ತೋ ಕಾಲು ಮತ್ತೆ ಅಲ್ಲೋಗಿ ಇದು ಮಾಡ್ತಾಯಿತ್ತು. ನೋಡಿ ಹೇಗೆ ಮುಗ್ಕೊಂಡ್ಬಿಡುತ್ತೆ. ಅವ್ರು ಕಾಲು ಇಟ್ಕೊಂಡು ಕೂತಿದ್ರೆ ನಾನು ಹೋಗ್ಬಿಟ್ಟು ಕೆಡಿಸ್ಬಿಡೋದು, ಫಿಶ್ ಎಲ್ಲ ನನ್ನ ಕಾಲ ಹತ್ರ ಬರಲಿ ಅಂತ. ನನ್ನ ಕಾಲ ಹತ್ರ ಬಂದಿದ ತಕ್ಷಣ ಕಾಲು ಎತ್ಬಿಡ್ತಾಯಿದ್ದೆ. ಅದು ಮತ್ತೆ ಅವ್ರ ಕಾಲ ಹತ್ರನೇ ಹೋಗಿ ಕುತ್ಕೊತಾ ಇತ್ತು. ನೋಡಿ, ಮತ್ತು ಹೋಗಲ್ಲೇ ಮುದ್ರಕೊಳ್ಳುತ್ತೆ ಎಲ್ಲ ಫಿಶಸ್ಸು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲಿಂದ ಸ್ಟೋನಿ ಬ್ರೂಕ್ಗೆ ಬಾಯ್ ಬಾಯ್ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಅಂತ ಸ್ಟೋನಿ ಬ್ರೂಕು. ಸೊ ಯಾರ್ಯಾರು ಬಂದಿಲ್ಲ ಅಥವಾ ಬಂದಿದ್ದೀರಾ ಅವರೆಲ್ಲರೂ ಕಮೆಂಟ್ ಮಾಡಿ ಹೋಗಿ ಬನ್ನಿ, ಚೆನ್ನಾಗಿದೆ. ಬಟ್ ಓಪನ್ ಆಗೋದು 12 o'clock ಮೇಲೇ. ಸೊ ಎಲ್ಲರೂ ಹೋಗಿ ಎಂಜಾಯ್ ಮಾಡಿಕೊಂಡು, ಮಕ್ಕಳಿದ್ರಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡ್ಕೊಂಡು ಬನ್ನಿ. ದೂರ ಅಂತೂ ಇಲ್ಲ, ಹತ್ರನೇ ಇದೆ. ಯಾರ್ಯಾರು ಉತ್ರಳ್ಳಿಯಲ್ಲಿದ್ದೀರಾ, ಚನ್ನಸಂದ್ರದಲ್ಲಿದ್ದೀರಾ ಅವ್ರಿಗೆಲ್ಲ ಇನ್ನೂ ಹತ್ರನೇ ಆಗುತ್ತೆ. ಸೊ ಅಲ್ಲಿಂದ ಬಂದು ಮತ್ತೆ ರಾತ್ರಿ ನಾವು ಮತ್ತೆ ಅಮ್ಮನ ಮನೆಗೆ ಹೋದ್ವಿ. ಸೊ ಅಮ್ಮ ನಮಗೆ ಊಟಕ್ಕೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ನಾವು ಅಮ್ಮನ ಮನೆಗೆ ಹೊರಟ್ವಿ. ತಮ್ಮನ ಮನೆಯಲ್ಲಿ ಪಲಾವು. ಏನು ಗೀತಮ್ಮ ಗಮ್ ಅಂತ ಸ್ಮೆಲ್ಲು. ಸೊ ಅಮ್ಮನ ಮನೇಲಿ ನಮಗೆ ಊಟ ಇದ್ದಿದ್ದು ಪೂರಿ, ಸಾಗು, ಜಾಮೂನು, ಪಲಾವು ಎಲ್ಲ ನನ್ನ ಫೇವ್ರೇಟೇ ಮಾಡಿದ್ರು ಅಮ್ಮ. ಸೊ ಅದನ್ನೆಲ್ಲ ತಿನ್ಕೊಂಡು ಅವರು ಕೂಡ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಸೊ ಯಾರ್ಯಾರಿಗೆಲ್ಲ ನಮ್ಮ ಆ್ಯನಿವರ್ಸರಿ ಲಾಗ್ ಇಷ್ಟ ಆಯಿತು, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.